ಇವತ್ತು ಒಂದು ಹುರುಳಿಯ ಸಾರು ಮಾಡೋದು ಹೇಳ್ಕೊಡ್ತೇನೆ ನಾನು. ತುಂಬ ಸುಲಭವಾದದ್ದು. ನೀವು ಬಹಳ ಸುಲಭವಾಗಿ ಇದನ್ನು ಅನ್ನ ಮಾಡೋದ್ರ ಜೊತೆಗೆ ಈ ಕೆಲಸವನ್ನು ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡ್ಬೋದು. ಊಟಕ್ಕೆ ಆಗುವಂತಹ ಒಂದು ಸಾರು ಅಥವಾ ಸಾಂಬಾರು ಅಂತ ಕೂಡ ನೀವು ಹೇಳ್ಬೋದು. ಬೇರೆ ಯಾವ ತರಕಾರಿಯನ್ನು ಇದಕ್ಕೆ ನಾನು ಬಳಸೋದಿಲ್ಲ. ಇದರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಹುರುಳಿಯನ್ನು ನಾನು ಇಡೀ ಹುರುಳಿಯನ್ನು ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ. ಅದೀಗ ತಣಿಲಿಕ್ಕೆ ಬಿಟ್ಟಿದ್ದೇನೆ. ಇನ್ನು ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ತೇನೆ. ಓಕೆ, ಅನಂತರ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಆನಂತರ ಉಳಿದಂತಹ ಏನೇನು ಹಾಕುವುದು ಎಲ್ಲ ನಾನು ವಿವರಣೆ ಕೊಡ್ತೇನೆ. ಈ ಹುರುಳಿ ಸ್ವಲ್ಪ ನಾನೀಗ ಅರ್ಧ ಕಪ್ಪಿನಷ್ಟು ತಗೊಂಡದಲ್ಲ, ನೀವು ಒಂದು 2 ಕಪ್ಪಿನಷ್ಟು ನೀರು ಹಾಕ್ಕೊಳ್ಬೋದು. ಯಾಕಂದರೆ ಆಮೇಲೆ ನೀವು ಹೇಗಿದ್ರೂ ನೀರು ಬೇಕಾಗ್ತದೆ ಮತ್ತು ಚೆನ್ನಾಗಿ ಬೇಯಬೇಕು. ಒಂದು 3-4 ವಿಸಿಲ್ ಹಾಕಬೇಕು. ಇಲ್ಲಿ ನಾನು ಉಪ್ಪು ಕೂಡ ಅದಕ್ಕೆ ಹಾಕಿಕೊಂಡು ಬೇಯಿಸ್ತಾ ಇದ್ದೇನೆ. ಇನ್ನೇನಿಲ್ಲ, ಇದೊಂದು 3-4 ವಿಸಿಲ್ ಆದರೆ ಆಯಿತು. ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ, ಅದು ವಿಸಿಲ್ ಆಗುವಷ್ಟೊತ್ತಿಗೆ. ಇದಕ್ಕೆ ಮಸಾಲೆ ಅಂತ ಏನು ನಾವು ವಿಶೇಷವಾಗಿ ಹಾಕೋದಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆಯ ಜೊತೆಗೆ ನಾನು 2 ಮೆಣಸನ್ನು ಫ್ರೈ ಮಾಡಿ ಹಾಕ್ತೇನೆ. ಅಷ್ಟೇ, ಗ್ರೈಂಡ್ ಮಾಡುವ ತೆಂಗಿನಕಾಯಿ ಗ್ರೈಂಡ್ ಮಾಡುವಾಗ ಅಷ್ಟೇ ಹಾಕಲಿಕ್ಕೆ 2 ಮೆಣಸನ್ನು ಹುರಿದು ಹಾಕಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಹಾಗೆ. ನೀವು ಸ್ವಲ್ಪ ಸ್ಟ್ರಾಂಗ್ ಮಾಡೋದು ಅಂತಾದರೆ 3-4 ಮೆಣಸು, ಕೆಂಪು ಮೆಣಸು ಹಾಕಿ. ಹಸಿಮೆಣಸು ಬೇಡ ಇದಕ್ಕೆ. ಮೆಣಸಿನ ಹುಡಿ ಹಾಕೋದಕ್ಕಿಂತಲೂ ಮತ್ತು ನಿಮಗೆ ಖಾರ ಬೇಕು ಅಂತ ಇದ್ದರೆ ನೀವು ಮೆಣಸಿನ ಹುಡಿ ಹಾಕ್ಕೊಳ್ಬೋದು. ಈಗ ಫಸ್ಟಿಗೆ ಒಂದು ಸ್ವಲ್ಪ ಮೆಣಸಿನ ಟೇಸ್ಟ್ ಬರಲಿಕ್ಕೆ ಅಥವಾ ಸ್ಮೆಲ್ ಎಲ್ಲ ಚೆನ್ನಾಗಿರ್ತದೆ, ಮೆಣಸನ್ನು ಫ್ರೈ ಮಾಡಿ ಹಾಕಿ. ನೋಡಿ, ಹುರುಳಿ ಬೇಯಿಸಿದ್ನಲ್ಲ, ಅದನ್ನೀಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ತೆಗೆದಿಟ್ಕೊಳ್ಳಿ. ಗ್ರೈಂಡ್ ಮಾಡುವಾಗ ಹಾಕ್ಲಿಕ್ಕೆ ಹೋಗಬೇಡಿ, ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅಕಸ್ಮಾತಾಗಿ ನಿಮಗೆ ನೀರದು ಸ್ವಲ್ಪ ಜಾಸ್ತಿಯೇ ಇದೆ, ಬೇಡ ಅಂತ ಅನಿಸಿದರೆ ಅದನ್ನು ಬೇರೆ ಯಾವುದಾದ್ರೂ ತರಕಾರಿ ಒಟ್ಟಿಗೆ ಹಾಕ್ಕೊಳ್ಬೋದು. ಅಥವಾ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕುಡಿಲಿಕ್ಕೂ ತುಂಬ ಒಳ್ಳೆಯದಾಗ್ತದೆ. ಓಕೆ, ಈಗ ಅದರ ಜೊತೆಗೆ ನಾನು ಸ್ವಲ್ಪ ಹುಣಿಸೆ ಹಾಕ್ತೇನೆ. ಹುಣಿಸೆ ಹಣ್ಣು, ಒಂಚೂರು ಬೆಲ್ಲ ಎಲ್ಲ ಹಾಕಿದರೆ ತುಂಬ ರುಚಿ ಇರ್ತದೆ. ಮಸಾಲೆ ಅಂತ ನಾನು ಬೇರೆ ಏನು ಹಾಕಿಲ್ಲ, ಅಲ್ಲಿ ಬರೀ ಕೆಂಪು ಮೆಣಸು ಮಾತ್ರ ಹುರಿದು ಹಾಕಿದ್ದು. ಈಗ ನಾನಿದಿಷ್ಟು ಹುಣಿಸೆ ಹುಳಿ ಹಾಕ್ತೇನೆ. ನಾವು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಈ ಹುರುಳಿಗೆ ಯಾಕೆ ಹಾಸ್ಗ್ರಾಮ್ ಅಂತ ಹೇಳೋದು ಅಂತ ಹೇಳಿದರೆ, ಅದು ಕುದುರೆಗಳಿಗೆ ಕೊಡ್ತಾ ಇದ್ದಂತಹ ಫುಡ್. ಅಂದರೆ ಕುದುರೆಗಳಿಗೆ ತುಂಬ ಶಕ್ತಿ ಬೇಕು, ಅದಕ್ಕೋಸ್ಕರ ಕೊಡ್ತಾ ಇದ್ದದ್ದು. ಈಗ ನಾವು ಕೂಡ ನಮಗೂ ಕುದುರೆಯ ಹಾಗೆ ಶಕ್ತಿ ಬರ್ತದೆ, ಬೇಕಾದಷ್ಟು ಪೋಷಕಾಂಶಗಳು ನಮಗೆ ಸಿಗ್ತದೆ. ಹಾಗಾಗಿ ಬಳಸುವ ನಾವೆಲ್ಲರೂ. ಗ್ರೈಂಡ್ ಮಾಡಿ ಆದದ್ದನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನೀಗ ನಮ್ಮ ಕೆಲಸ ಏನಿಲ್ಲ, ಇದನ್ನು ಬೇಯಿಸುವಾಗ ನೀರು ಹಾಕಿದ್ದಲ್ಲದೆ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ತೇನೆ. ಇಷ್ಟು ದಪ್ಪ ಬೇಕು ಅಂತ ಇಲ್ಲ, ಸ್ವಲ್ಪ ನೀರಾಗಿದ್ರೂ ರುಚಿ ಆಗ್ತದೆ. ಇದು ಸ್ವಲ್ಪ ನೀರು ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಬೇಕಾಗ್ಬೋದು ಇದಕ್ಕೆ, ಉಪ್ಪು ಸ್ವಲ್ಪ ಹಾಕ್ಕೊಳ್ತೇನೆ. ಅದೆಲ್ಲ ನಿಮ್ಮ ರುಚಿಗೆ ತಕ್ಕಂತೆ, ಉಪ್ಪು ಹುಳಿ ಖಾರ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಉಪ್ಪು ಹುಳಿ ಖಾರ ಹಾಕಿದ ನಂತರ ಒಂದು ಸ್ವಲ್ಪ ನೀವು ಬೆಲ್ಲ ಹಾಕಿ. ಇದಕ್ಕೆ ತುಂಬ ರುಚಿ ಆಗ್ತದೆ ಬೆಲ್ಲ ಹಾಕಿದರೆ. ಬೆಲ್ಲ ಹಾಕದಿದ್ರೂ ಪರವಾಗಿಲ್ಲ, ಬೆಲ್ಲ ಬೇಕು, ರುಚಿ ಸ್ವಲ್ಪ ಜಾಸ್ತಿ ಆಗ್ತದೆ ಬೆಲ್ಲ ಹಾಕಿದರೆ ಅಷ್ಟೇ. ನೀವು ಫ್ರೈ ಮಾಡಿ ನೀರು ಹಾಕಿ ಅದನ್ನು ಬೇಯಿಸಿದ್ದೀರಿ. ಬೇಯಿಸಿದ ನಂತರ ತಣಿಸಿ ಅದನ್ನು ಗ್ರೈಂಡ್ ಮಾಡಿದ್ದು. ನೀವು ಮೊದಲೇ ಎಲ್ಲ ಬೇಯಿಸಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ತೆಂಗಿನಕಾಯಿಯ ಜೊತೆಗೂ ನೀವು ಗ್ರೈಂಡ್ ಮಾಡ್ಬೋದು. ಮತ್ತು ತಣಿಬೇಕದು. ತಣ್ಣದ ನಂತರ ನೀವು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಬೋದು. ಅದು ನಿಮಗೆ ಇನ್ನೂ ಕೆಲಸ ಸುಲಭ ಆಗ್ತದೆ, ಬೆಳೀತದೆ. ಓಕೆ, ಇದು ಚೆನ್ನಾಗಿ ಕುದಿಲಿ. ಇದು ಕುದಿದ ನಂತರ ಇದಕ್ಕೆ ನಾನೊಂದು ಒಗ್ಗರಣೆ ಹಾಕ್ತೇನೆ. ಈ ಹುರುಳಿ ಸಾರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈಗ ನೋಡಿ, ನಾನು ಒಗ್ಗರಣೆ ಹಾಕುವಂಥದ್ದು ತುಂಬ ಇಂಪಾರ್ಟೆಂಟು. ಬಹಳ ರುಚಿಯಾದಂತಹ ಒಂದು ಸಾರು ಅಥವಾ ಸಾಂಬಾರು ಏನಾಗಬೇಕು, ನೀವು ಒಂದು ಒಳ್ಳೆ ಒಗ್ಗರಣೆ ಹಾಕಬೇಕು. ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಅನಂತರ ಅದು ಸ್ವಲ್ಪ ಬಿಸಿಯಾದ ನಂತರ ನಾನು ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ, ಇಷ್ಟೇ ಒಂದು ಸಣ್ಣ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದು ಸಿಡಿಯುವಾಗ ನಾನು ಬೆಳ್ಳುಳ್ಳಿ ಹಾಕ್ತೇನೆ. ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು 2 ಹಾಕ್ತೇನೆ ನಾನು. ಈಗ ಒಗ್ಗರಣೆ ಸೊಪ್ಪು ಹಾಕೋದಿಲ್ಲ, ಈಗ ಬೆಳ್ಳುಳ್ಳಿ ಹಾಕ್ತೇನೆ. ಅದು ಸ್ವಲ್ಪ ಕೆಂಪಗಾದ ಕೂಡಲೇ ಅದಕ್ಕೆ ಒಗ್ಗರಣೆ ಸೊಪ್ಪು ಹಾಕ್ತೇನೆ. ಅನಂತರ ಈ ಸಾರಿಗೆ ಹಾಕ್ತೇನೆ. ಅಲ್ಲಿಗೆ ನಿಮ್ಮ ಸಾರು ಪರಿಪೂರ್ಣವಾದಂತಹ ಒಂದು ಸಾರು ರೆಡಿ ಆಗ್ತದೆ. ತುಂಬ ತುಂಬ ರುಚಿ ಆಗ್ತದೆ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈಗ ಒಗ್ಗರಣೆ ರೆಡಿ ಆಯಿತು, ಸಾರು ಕೂಡ ರೆಡಿ ಆಯಿತು, ಊಟಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಒಳ್ಳೆಯದಾದಂತಹ ಒಂದು
ಸಾರು ರೆಡಿಯಾಗಿದೆ. ಇರುವಂತಹ ಒಂದು ಸಾರು ರೆಡಿ ಆಯಿತು. ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಬಹಳ ಸುಲಭವಾಗಿ ನೀವು ಮಾಡಬಹುದಾದಂತಹ ಒಂದು ಸಾರು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಂಡು ನೀವು ಮಾಡಿಕೊಂಡು ಊಟ ಮಾಡಿ.